ಮತ್ತೆ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಮಾತ್ರ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ, ನೇರವಾಗಿ ದಾಳಿಯನ್ನು ಮುಂದುವರಿಸಿದೆ. ಭಾರತದ ಮೇಲೆ ಪಾಕಿಸ್ತಾನ ತನ್ನ ಚೀಪ್ ಡ್ರೋನ್ಗಳನ್ನು ಬಳಕೆ ಮಾಡಿ ಭಾರತದ 26 ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ಯತ್ನವನ್ನು ಮಾಡ್ತಾ ಇದೆ. ನಿನ್ನೆ 36 ನಗರಗಳ ಮೇಲೆ ದಾಳಿಯನ್ನು ಮಾಡಿತ್ತು. ಪಾಕ್ ಡ್ರೋನ್ ದಾಳಿಯನ್ನು ಭಾರತೀಯ ಸೇನೆ ಹಿಮ್ಮೆಟ್ಟಿಸ್ತಾನೇ ಇದೆ. 4 ರಾಜ್ಯಗಳ 26 ನಗರಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡುವಂಥ ಯತ್ನವನ್ನು ಮಾಡ್ತಾ ಇದೆ. ನಾಗರಿಕರನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ಯತ್ನವನ್ನು ಮಾಡ್ತಾ ಇರೋದು, ಅಂದರೆ ನಾಗರಿಕರು ಸಾಯಬೇಕು ಅಂತೇಳಿ. ಭಾರತದ ಮೇಲೆ ಇದು ಮುಂದುವರೆದಿದೆ. ಈಗ ಪಾಕಿಸ್ತಾನದ ದಾಳಿ ಸತತವಾಗಿ ಮುಂದುವರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾತನಾಡಿಕೊಂಡು ಬೆಳಗ್ಗೆ ಎದ್ದು ಮತ್ತು ಅಲ್ಲಿರುವಂಥ ಸಂಸದರು ಕಣ್ಣೀರು ಹಾಕ್ಕೊಂಡು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಗೊಳೋ ಹೊಯ್ಕೊಂತಾರೆ. ಯಾಕೆ ಇಂಥವೆಲ್ಲ ಕೃತಂತ್ರವನ್ನು ಮಾಡಬೇಕು? ಭಾರತ ಹೇಳಿದೆ, ನೀವು ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿ ಮಾಡ್ತೀವಿ ಅಂತೇಳಿ. ಬಟ್ ಇನ್ನೂ ಪ್ರತಿದಾಳಿಯನ್ನು ಮಾಡ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ. ಹೌದು, ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ನಿನ್ನೆ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಭಾರತ ಮಾಡಿತ್ತು. ಬಟ್ ಇವತ್ತು ಯಾವುದೇ ರೀತಿಯಾದಂಥ ಕೌಂಟರ್ ಅಟ್ಯಾಕ್ಗಳು ಭಾರತದ ಕಡೆಯಿಂದ ಆಗ್ತಿಲ್ವಾ? ನಾವು ಯಾಕೆ ಇನ್ನೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇಲ್ಲ ಶಬೀರ್? ಅರುಣ್, ನೋಡಿ, ಇನ್ನೂ ಕೂಡ ಕೌಂಟರ್ ಅಟ್ಯಾಕ್ ಮಾಡುವಂಥ ನಿಟ್ಟಿನಲ್ಲಿ ಭಾರತ ಸಂಯಮದಿಂದ ವರ್ತಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನ ಈಗ ನಿರಂತರವಾದಂಥ ದಾಳಿಯನ್ನು ಕೂಡ ಮಾಡ್ತಾ ಇದೆ. ನಿನ್ನೆಯೂ ಕೂಡ ಇಂಥದ್ದೇ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಫಸ್ಟ್ ಪಾಕಿಸ್ತಾನ ಎಷ್ಟು ದಾಳಿಯನ್ನು ಮಾಡಿತ್ತು ಆ ಎಲ್ಲವನ್ನು ಕೂಡ ಡಿಫೆನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದನ್ನು ತಡೆಯುವಂಥ ಕೆಲಸಗಳು ಮಾಡಿತ್ತು. ಭಾರತದ ಪ್ರದೇಶಗಳನ್ನು ರಕ್ಷಿಸಿಕೊಳ್ಳುವಂಥ ಕೆಲಸಗಳು ಕೂಡ ಆಗಿತ್ತು. ಹೆಚ್ಚು ಪ್ರಾಣ ಹಾನಿಗಳಾಗುವಂತೆ ಆಗದಂತೆ ತಡೆಯುವಂಥ ಕೆಲಸಗಳು ಕೂಡ ಆಗಿದ್ವು. ಸೊ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಪ್ರತಿ ದಾಳಿಯನ್ನು ಶುರು ಮಾಡುವಂಥ ಕೆಲಸವನ್ನು ಭಾರತ ಮಾಡಿತ್ತು. ಸೊ ಇವತ್ತು ಕೂಡ 26 ನಗರಗಳ ಮೇಲೆ ಈಗ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಡ್ರೋನ್ ದಾಳಿಗಳನ್ನು ಮುಂದುವರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಅವುಗಳನ್ನ ಹಿಮ್ಮೆಟ್ಟಿಸುವಂಥ ಕೆಲಸಗಳನ್ನ ಕೂಡ ಈಗ ಭಾರತ ಮಾಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಪ್ರತಿ ದಾಳಿಯೂ ಕೂಡ ಕಾದಿದೆಯಾ ಅನ್ನುವಂಥ ಅನುಮಾನಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಈಗಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೂ ಕೂಡ ಒಂದು ಮೀಟಿಂಗ್ ನಡೀತಾ ಇತ್ತು. ಅದು ಕೂಡ ಅಂತ್ಯ ಆಗಿದೆ. ಸೊ ಮುಂದಿನ ಹಂತದಲ್ಲಿ ಪ್ರತಿ ದಾಳಿಗೂ ಕೂಡ ಪ್ಲಾನ್ಗಳು ಕೂಡ ತಯಾರಾಗಿರ್ತವೆ. ಒಮ್ಮೆ ಪಾಕಿಸ್ತಾನ ತನ್ನೆಲ್ಲ ಆರ್ಭಟವನ್ನು ಮುಗಿಸಿದ ಬಳಿಕ ಭಾರತ ಹೊಸ ಆಟವನ್ನು ಶುರು ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ನಿನ್ನೆಯೂ ಕೂಡ ಅದೇ ರೀತಿಯಾಗಿತ್ತು, ಇವತ್ತು ಕೂಡ ಅದೇ ರೀತಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.